ಸಮಸ್ತ ವೀಕ್ಷಕರಿಗೆ ಡಿಜಿಟಲ್ ಸಂಚಾರಿಯಿಂದ ಸ್ವಾಗತ ಸುಸ್ವಾಗತ. ನಾನು ವಿಶ್ವನಾಥ HP. ಸ್ನೇಹಿತರೆ, ಜೈ ಜವಾನ್ ಜೈ ಕಿಸಾನ್, ದೇಶದ ಬೆನ್ನೆಲುಬು ರೈತ ಅಂತೇಳಿ ನಾವು ಸಾಕಷ್ಟು ರೈತ ದಿನಾಚರಣೆ ದಿನ ಅಥವಾ ಯಾವುದೋ ರೈತರ ಹೋರಾಟಗಳ ದಿನದಿಂದ ಈ ಘೋಷಣೆಗಳನ್ನ ಕೇಳ್ತಾ ಬರ್ತಿರ್ತೀವಿ. ಆದ್ರೆ ನಿಜವಾಗಿಯೂ ರೈತನ ಬದುಕು ಹೇಗಿದೆ, ರೈತ ಪಡ್ತಾ ಇರ್ತಕ್ಕಂಥ ಕಷ್ಟಗಳಾದ್ರೂ ಏನು, ಇದಕ್ಕೆ ವಿಜ್ಞಾನಿಗಳು ಏನು ಹೇಳ್ತಾರೆ, ಸಂಶೋಧನೆಗಳು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಆಗಿ ಎಫೆಕ್ಟಿವ್ ಆಗಿ ರೈತರಿಗೆ ತಲುಪ್ತಾ ಇದ್ದಾವೆ, ಇವೆಲ್ಲವನ್ನ ಚರ್ಚೆ ಮಾಡ್ತಾ ಹೋಗೋಣ. ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ JKVKಯ ಖ್ಯಾತ ಸಂಶೋಧನೆ ಮಾಡ್ತಾ ಇರ್ತಕ್ಕಂಥ ಪ್ರೊಫೆಸರ್ ಡಾಕ್ಟರ್ ಸೋಮಶೇಖರ್ ಸರ್. ಅವ್ರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ವೆಲ್ಕಮ್ ಸರ್. ಸರ್, ಸ್ವಾಗತ. ಸರ್, ಪ್ರೆಸೆಂಟ್ ರೈತರಿಗೆ ಏನು ಬೇಕು ಸರ್? ಸಿಂಪತಿನ, ಟೆಕ್ನಾಲಜಿನ, ಮಾರ್ಗದರ್ಶನನ? ಈಗ ನೇರವಾಗಿ ರೈತರಿಗೆ ಹೇಳ್ಬೇಕಂದ್ರೆ ಏನು ಬೇಕಾಗಿದೆ ಅಂತ ಹೇಳ್ಬೇಕಂದ್ರೆ, ಮಾರುಕಟ್ಟೆನಲ್ಲಿ ಒಳ್ಳೆ ಬೆಲೆ ಬೇಕಾಗಿದೆ. ಮಾರುಕಟ್ಟೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಬೆಳೆಗಳಿಗೂ ಮಾರುಕಟ್ಟೆನಲ್ಲಿ ಬೆಲೆ ಸಿಗ್ತಾ ಇಲ್ಲ. ಅದಕ್ಕೆ ಪ್ರಮುಖವಾದಂಥ ಕಾರಣ, ನಾವು ಬೆಳೆಗಳನ್ನ ಕ್ವಾಲಿಟಿ ಬೆಳೆಯಾಗಿ ನಾವು ಬೆಳೀತಾ ಇಲ್ಲ. ಉದಾಹರಣೆಗೆ ಹೇಳ್ಬೇಕಾದ್ರೆ, ಸೂರ್ಯಕಾಂತಿ ಬೆಳೆಯಲ್ಲಿ ಈಗ ಕನಿಷ್ಠ ಬೆಂಬಲ ಬೆಲೆ 8,500 ಮಾಡಿದ್ದಾರೆ. ಆದರೆ ಎಲ್ಲ ಸೂರ್ಯಕಾಂತಿ ಬೆಳೆಯನ್ನ ಬೆಳೆದಿರುವಂಥ ರೈತರನ್ನ ಮಾರ್ಕೆಟ್ ಕರ್ಕೊಂಡು ಹೋಗಿ ಅವರ ಒಂದು ಸೂರ್ಯಕಾಂತಿ ಬೀಜನ ಮಾರಿದ್ರೆ ಎಲ್ರಿಗೂ 8,500 ರೂಪಾಯಿ ಸಿಗೋದಿಲ್ಲ. ಕೆಲವು ಜನಕ್ಕೆ 8,300 ಸಿಗುತ್ತೆ, ಕೆಲವು ಜನಕ್ಕೆ 6,000 ಸಿಗುತ್ತೆ, ಕೆಲವು ಜನಕ್ಕೆ 5,000 ಸಿಗುತ್ತೆ. ಯಾಕೆ ಅಂದ್ರೆ ಅವ್ರು ತಗೊಂಡೋಗಿರುವಂತಹ ಒಂದು ಬೀಜದ ಗುಣಮಟ್ಟದ ಆಧಾರದ ಮೇಲೆ ಅವರಿಗೆ ರೇಟನ್ನು ನಾವು ಕೊಡ್ತೀವಿ. ಈ ಬೀಜದ ರೈತ ಬೆಳೆದಿರುವಂತಹ ಒಂದು ಬೀಜದ ಗುಣಮಟ್ಟ ಯಾವುದ್ರ ಮೇಲೆ ಅವಲಂಬಿತ ಆಗಿರುತ್ತೆ ಅಂದ್ರೆ, ಆ ಬೆಳೆಯ ಒಂದು ಪ್ರಮುಖ ಪೋಷಕಾಂಶಗಳ ನಿರ್ವಹಣೆ, ನೀರಿನ ನಿರ್ವಹಣೆ ಮತ್ತೆ ರೋಗ ಮತ್ತು ಕೀಟಗಳ ನಿರ್ವಹಣೆ ಮೇಲೆ ಆಗಿರುತ್ತೆ. ಈಗ ನಾನು ಹೇಳ್ಬೇಕಂದ್ರೆ, ಈಗ ನಮ್ಮ ದೇಶ ಕೃಷಿ ಪ್ರಧಾನವಾಗಿರುವಂತ ದೇಶ. ಹೌದು, ಖಂಡಿತ. ಕೃಷಿ ಅಭಿವೃದ್ಧಿ ಆದ್ರೆ ನಮ್ಮ ದೇಶದ ಅಭಿವೃದ್ಧಿ ಆಗುತ್ತೆ. ಖಂಡಿತ ಸರ್. ಈಗ ಮುಂಗಾರು ಬೆಳೆ ಮಳೆ ನಮಗೆ ಹತ್ರ ಆಗ್ತಾ ಇದೆ. ಈಗ ಇನ್ನೊಂದು 2 ದಿನದಲ್ಲಿ ಮುಂಗಾರು ಮಳೆ ನಮ್ಮ ಭಾರತ ದೇಶಕ್ಕೆ ಕಾಲಿಡ್ತಾ ಇದೆ. ಈಗ ಎಂಟೈರ್ ನಮ್ಮ ರೈತಾಪಿ ವರ್ಗದವರು ಫುಲ್ ಬ್ಯುಸಿ ಆಗ್ತಾರೆ. ಯಾವುದಕ್ಕೆ ಅಂದರೆ, ಉಳುಮೆ ಮಾಡೋದಕ್ಕೆ, ಸರಿಯಾದ ಬೆಳೆ ಬೆಳೆಯೋದಕ್ಕೆ, ಮತ್ತು ಸರಿಯಾದ ಬೆಳೆ ಬೆಳೆಯಬೇಕಾದ್ರೆ ಸರಿಯಾದ ಒಂದು ತಳಿಯನ್ನು ಆಯ್ಕೆ ಮಾಡ್ಕೋಬೇಕು. ಆ ಸರಿಯಾದ ತಳಿಯನ್ನು ಆಯ್ಕೆ ಮಾಡ್ಕೊಂಡು ಅದು ನಿರ್ದಿಷ್ಟವಾಗಿ ಸರ್ಟಿಫೈ ಮಾಡಿದಂತಹ ಬಿತ್ತನೆ ಬೀಜವನ್ನು ಕೊಂಡ್ಕೋಬೇಕು. ನಂತರ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇವತ್ತು ನಮ್ಮ ರೈತಾಪಿ ವರ್ಗದಲ್ಲಿ ಯಾಕೆ ನಮಗೆ ಉತ್ಪಾದಕತೆ ಕಡಿಮೆ ಆಗ್ತಿದೆ ಅಂದರೆ, ನಿರ್ದಿಷ್ಟ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರವನ್ನು ಕೊಡ್ತಾ ಇಲ್ಲ, ನಿರ್ದಿಷ್ಟ ಪ್ರಮಾಣದಲ್ಲಿ ಸಾವಯವ ಗೊಬ್ಬರವನ್ನು ಕೊಡ್ತಾ ಇಲ್ಲ. ನಾವು ಯಾವಾಗ ಕೊಟ್ಟಿಗೆ ಗೊಬ್ಬರ ಪ್ರಮಾಣ ಇಲ್ವೋ ಆವಾಗ ಒಬ್ಬ ರೈತ ಅವನ ಮನಸ್ಸನ್ನ ಹೆಚ್ಚು ರಸಗೊಬ್ಬರಗಳನ್ನ ಹಾಕೋದಕ್ಕೆ ಅವನು ಮಾಡ್ತಾ ಇದ್ದಾನೆ. ಅದು ತಪ್ಪು. ನಿರ್ದಿಷ್ಟ ಪ್ರಮಾಣದಲ್ಲಿ ಶಿಫಾರಸು ಮಾಡಿರುವಂತಹ ಕೊಟ್ಟಿಗೆ ಗೊಬ್ಬರ, ಅದೇ ರೀತಿ ಶಿಫಾರಸು ಮಾಡಿರುವಂತಹ ರಸಗೊಬ್ಬರವನ್ನ ಎರಡು ಸರಿಯಾಗಿ ಕೊಟ್ಟಂತಹದ್ದಲ್ಲಿ ನಿಮಗೆ ರೋಗ ಆಗಿರ್ಬೋದು, ಕೀಟ ಆಗಿರ್ಬೋದು ಎಲ್ಲ ಕಡಿಮೆ ಆಗಿ ಒಂದು ಉತ್ತಮ ಇಳುವರಿಯನ್ನು ಪಡೆಯೋದಕ್ಕೆ ಸಹಜ ಆಗುತ್ತೆ.